Hello students. Okay, we were discussing different types of resistors. In that, fixed resistors are completed. Okay, carbon film resistors, metal film resistors, SMD surface mount device resistors, then wire wound resistors. So ಈ ನಾಲ್ಕು ಟೈಪ್ನ ನಾವು ನೋಡಿದ್ದೀವಿ. ನೆಕ್ಸ್ಟ್ ಯಾವುದಪ್ಪ ಅಂದರೆ ವೇರಿಯಬಲ್ resistors. Right, so variable here the resistance value can be varied within a range ಅಂತ ಅರ್ಥ. ಓಕೆ, ಸೊ ಅದರಲ್ಲಿ ಪೊಟೆನ್ಷಿಯೋಮೀಟರ್ ಮೇ ಬಿ ನಿಮ್ಮ ಹೈಸ್ಕೂಲಲ್ಲಿ ನೀವು ರಿಯೋಸ್ಟ್ಯಾಟ್ ಅನ್ನೋದು ಕಾಂಪೊನೆಂಟ್ ನೀವು ನೋಡಿರಬಹುದು, ಮೇ ಬಿ ನೋಡ್ದಲ್ಲೇ ಇರಬಹುದು, ತೊಂದರೆ ಇಲ್ಲ. ಐ ವಿಲ್ ಶೋ ದಟ್ ಒನ್. ಓಕೆ, ಸೊ ಇಲ್ಲಿ ಪೊಟೆನ್ಷಿಯೋಮೀಟರ್ ಅಂತ ನೋಡ್ತೀವಿ. ಸೊ ಈ ಪೊಟೆನ್ಷಿಯೋಮೀಟರ್ ಅಂದರೆ ಏನು ಗೊತ್ತಾ? ವೆರಿ ಸಿಂಪಲ್. ನಮ್ಮ ಫ್ಯಾನ್ ರೆಗ್ಯುಲೇಟರ್ ಏನು ಇರುತ್ತಲ್ಲಪ್ಪ, ಫ್ಯಾನ್ ರೆಗ್ಯುಲೇಟರ್ ನಾಬ್ ಇರುತ್ತಲ್ಲ, ಸೊ ಅದನ್ನು ನಾವು ರೊಟೇಟ್ ಮಾಡ್ದಂಗೆ ಏನಾಗುತ್ತೆ, ಫ್ಯಾನ್ ಸ್ಪೀಡ್ ವೇರಿ ಆಗುತ್ತಲ್ವ. ಸೊ ಆ್ಯಕ್ಚುಲಿ ಅದ್ರ ಒಳಗಡೆ ಇರೋವಂಥದ್ದು ಏನು ಅಂದರೆ ಪೊಟೆನ್ಷಿಯೋಮೀಟರ್. ಓಕೆ, ಸೊ ಇಟ್ ವೇರ್ ವಿ ಗೆಟ್ ಡಿಫ್ರೆಂಟ್ ಸ್ಪೀಡ್ ಆಫ್ ಫ್ಯಾನ್ ಅಲ್ವಾ. ಸೊ ಬೇರೆ ಬೇರೆ ಸ್ಪೀಡ್ ಸಿಗುತ್ತೆ. ಬಿಕಾಸ್ ಟೆಕ್ನಿಕಲಿ ಅದರೊಳಗಡೆ ಏನಾಗ್ತಿದೆಯಪ್ಪ ಅಂತಂದರೆ, ಸೊ ಇಟ್ ಈಸ್ ಚೇಂಜಿಂಗ್ ದ ಅಮೌಂಟ್ ಆಫ್ ಕರೆಂಟ್ ಆರ್ ಪವರ್ ಬೀಂಗ್ ಸಪ್ಲೈಡ್. ಅದರ ಹಿಂದ್ಗಡೆ ಇನ್ನೇನಪ್ಪ ವೆರಿ ಬೇಸಿಕ್ಕಾಗಿ ಆಗ್ತಿರೋದು ಅಂತಂದರೆ ರೆಸಿಸ್ಟೆನ್ಸ್ ಚೇಂಜ್ ಆಗ್ತಿದೆ. ಓಕೆ, ಸೊ ಕರೆಂಟ್ ವೇರಿ ಆಗ್ಬೇಕಂದ್ರೆ ಏನು ಚೇಂಜ್ ಆಗಬೇಕು? ರೆಸಿಸ್ಟೆನ್ಸ್ ಚೇಂಜ್ ಆಗಬೇಕು ಅಲ್ವಾ. ವೋಲ್ಟೇಜ್ ಅಂತೂ ಚೇಂಜ್ ಮಾಡೋಕ್ಕೆ ಬರಲ್ಲ. ಸೊ ಹಂಗಾಗಿ ರೆಸಿಸ್ಟೆನ್ಸ್ ಚೇಂಜ್ ಮಾಡಬೇಕು ಅಲ್ವಾ. ಸೊ ಹಾಗಾಗಿ ಇಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು ವೇರಿಯಬಲ್ ರೆಸಿಸ್ಟರ್ಸ್ನ ಯೂಸ್ ಮಾಡ್ತೀವಿ. ಓಕೆ, ವೆರೆವರ್ ಯು ಆರ್ ಸೀಯಿಂಗ್ ವಾಲ್ಯೂಮ್ ಕಂಟ್ರೋಲ್, ಓಕೆ, ವಾಲ್ಯೂಮ್ ವೇರಿ ಮಾಡುವಂಥ ನಾಬ್ ಇದ್ದರೆ, ಬ್ರೈಟ್ನೆಸ್ ವೇರಿ ಮಾಡುವಂಥ ನಾಬ್ ಇದ್ದರೆ, ಸ್ಪೀಡ್ ವೇರಿ ಮಾಡುವಂಥ ನಾಬ್ ಇದ್ದರೆ, ಮೋಟರ್ ಸ್ಪೀಡ್ನ ವೇರಿ ಮಾಡುವಂಥ ನಾಬ್ ಇದ್ದರೆ, ಸೊ ದೇರ್ ವಿಲ್ ಬಿ ಪೊಟೆನ್ಷಿಯೋಮೀಟರ್. ಅಲ್ಲಿ ಯಾವುದಿರುತ್ತೆ? ಪೊಟೆನ್ಷಿಯೋಮೀಟರ್ ಇರುತ್ತೆ. ಓಕೆ, ಸೊ ಇಲ್ಲಿ ನಾವು ಸ್ಪೆಸಿಫಿಕ್ ಆಗಿ ಕಾರ್ಬನ್ ಕಂಪೋಸಿಷನ್ ಟೈಪ್ನ ನೋಡ್ತಿದ್ವಿ. ಕಾರ್ಬನ್ ಕಂಪೋಸಿಷನ್ ಅಂದರೆ ಇಲ್ಲಿ ರೆಸಿಸ್ಟಿವ್ ಮೆಟೀರಿಯಲ್, ರೆಸಿಸ್ಟೆನ್ಸ್ನ ಆಫರ್ ಮಾಡುವಂತಹ ಒಂದು ಕೋರ್ ಮೆಟೀರಿಯಲ್ ಯಾವುದಾಗಿರುತ್ತೆ? ಕಾರ್ಬನ್ ಫಿಲ್ಮ್ ಆಗಿರುತ್ತೆ, ಅಥವಾ ಒಂದು ಕಾರ್ಬನ್ ಆಗಿರುತ್ತೆ. ಸರಿನಾ? ಸೊ ಯಾವ ಥರ ಇದೆ ನೋಡಿ ಇದು. ನೋಡಿ, ನಾವು ನೋಡುವಂಥ ಒಂದು ಪೊಟೆನ್ಷಿಯೋಮೀಟರ್ ಏನಿರುತ್ತಲ್ಲ, ರೈಟ್. ಸೊ ಪೊಟೆನ್ಷಿಯೋಮೀಟರ್ ವಿಲ್ ಬಿ ಸಮಥಿಂಗ್ ಲೈಕ್ ದಿಸ್. ನೋಡಿ, ಈ ರೀತಿ ಇರುತ್ತೆ. ಈ ಕಾಂಪೊನೆಂಟ್ನ ನಾನು ತೋರಿಸ್ತೀನಿ. ಸೊ ಹಿಯರ್ ಇಂಟರ್ನಲಿ ನೋಡಿ, ಇದು ನಾವು ನಾಬ್ ಏನು ಆಪ್ರೇಟ್ ಮಾಡ್ತೀವಲ್ಲ ಅದು ಇಲ್ಲಿ ಸೆಂಟ್ರಲ್ಲಿ ಇರ್ತದೆ. ಸರಿನಾ? ಸೊ ಈ ನಾಬ್ ಆಪ್ರೇಟ್ ಮಾಡ್ದಂಗೆ ಇಲ್ಲೇ ಇದೆ ನೋಡಿ, ಇದು ಸೆಂಟ್ರಲ್ಲಿ ಇರ್ತದೆ. ಸೊ ಆಪ್ರೇಟ್ ಮಾಡಿದಾಗ ಸೊ ಇಂಟರ್ನಲಿ ಈ ಒಂದು ಡಯಲ್ ಇರುತ್ತೆ, ಅದು ಈ ಟ್ರ್ಯಾಕ್ ಮೇಲೆ ತನ್ನ ಪೊಸಿಷನ್ನ ಚೇಂಜ್ ಮಾಡುತ್ತೆ. ದೇರ್ಫೋರ್ ಟೋಟಲಿ ಈ ಒಂದು ಕಾಂಪೊನೆಂಟಿಗೆ 3 ಟರ್ಮಿನಲ್ಸ್ ಇರುತ್ತೆ. ಓಕೆ, ಎ, ಬಿ ಮತ್ತು ಮಿಡಲ್ ಒನ್. ಓಕೆ, ಸೊ ಇದು ಏನಾಗಿರುತ್ತೆ? 3 ಟರ್ಮಿನಲ್ಸ್ ಇರುತ್ತೆ. ಅದರಲ್ಲಿ ಯಾವುದಾದ್ರು 2 ಟರ್ಮಿನಲ್ನ ನಾವು ಯೂಸ್ ಮಾಡ್ಕೊತೀವಿ. ಯಾವುದಾದ್ರೂ ಮೀನ್ಸ್ ಒನ್ ಇಸ್ ದಿಸ್ ಅಡ್ಜಸ್ಟಬಲ್ ಟರ್ಮಿನಲ್ ಅಂತ ಕರಿತೀವಿ ಇದನ್ನು. ಸೊ ಈ ಅಡ್ಜಸ್ಟಬಲ್ ಟರ್ಮಿನಲ್ನ ಕಂಪಲ್ಸರಿಯಾಗಿ ಯೂಸ್ ಮಾಡಲೇಬೇಕು. ಅಮಾಂಗ್ ಎ ಆ್ಯಂಡ್ ಬಿ ಅಥವಾ ಇಲ್ಲಿ 1, 3 ಅಂತ ನೀವು ತೊಗೊಳ್ತಿದ್ದೀವಿ, ಇದರಲ್ಲಿ ಯಾವುದಾದ್ರೂ ಒಂದನ್ನು ಯೂಸ್ ಮಾಡ್ಕೋಬೇಕಾಗತ್ತೆ. ರೀ, ಸಿ ಇಯರ್ ದಿಸ್ ಟ್ರ್ಯಾಕ್ ಕನ್ಸಿಸ್ಟ್ಸ್ ಆಫ್ ರೆಸಿಸ್ಟಿವ್ ಮೆಟೀರಿಯಲ್. ನೋಡಿ, ರೆಸಿಸ್ಟಿವ್ ಮೆಟೀರಿಯಲ್ ಅಂತ ಇದೆ. ಸೊ ಇದು ಕಾರ್ಬನ್ನ ಒಂದು ಫಿಲ್ಮ್ ಆಗಿರುತ್ತೆ, ಒಂದು ಕಾರ್ಬನ್ ಟ್ರ್ಯಾಕ್ ಆಗಿರುತ್ತೆ. 3/4 ಆಫ್ ದ ಸರ್ಕಲ್ ಶೇಪಲ್ಲಿ ಇದು ಇರೋದ್ರಿಂದ ಇಲ್ಲಿಂದ ಇಲ್ಲಿಗೆ, ಫ್ರಮ್ ದಿಸ್ ಎಂಡ್ ಟು ದಿಸ್ ಎಂಡ್, ವಿ ವಿಲ್ ಬಿ ಹ್ಯಾವಿಂಗ್ a fixed amount of resistance. Say for example 1 kilo ohm. Okay, ಇಲ್ಲಿಂದ ಇಲ್ಲಿಗೆ ಅಂದರೆ ಫ್ರಮ್ ಎ, ಸೊ ಟರ್ಮಿನಲ್ 1 to 3 ನಾವು ಅದರ ಅಕ್ರಾಸ್ ರೆಸಿಸ್ಟೆನ್ಸ್ನ ಮೆಜರ್ ಮಾಡಿದರೆ ದಟ್ ವಿಲ್ ಬಿ 1 kilo ohm. ಇದುಷ್ಟು ಕಂಪ್ಲೀಟ್ ಟ್ರ್ಯಾಕಿನ ಒಂದು ರೆಸಿಸ್ಟೆನ್ಸ್ ಎಷ್ಟಿರ್ತದೆ? 1 kilo ohm ಇರುತ್ತೆ. ಸೊ ಹಾಗಾದರೆ ಅಕ್ರಾಸ್ 1 and 2 ಟರ್ಮಿನಲ್ಸ್ ಎಷ್ಟಿರುತ್ತಪ್ಪ ಅಂದರೆ ಇಟ್ ಡಿಪೆಂಡ್ಸ್ ಆನ್ ದ ಲೆಂತ್. ಓಕೆ, ಸೊ ಇಷ್ಟು ಟ್ರ್ಯಾಕಿಗೆ ಎಷ್ಟು ರೆಸಿಸ್ಟೆನ್ಸ್ ಸಿಗುತ್ತೋ ಅಷ್ಟು 1 ಮತ್ತು 2 ಅಡ್ಜಸ್ಟಬಲ್ ಟರ್ಮಿನಲ್ಲಿಗೂ ಮತ್ತು ಈ ಟರ್ಮಿನಲ್ಲಿಗೂ ಅಷ್ಟು ರೆಸಿಸ್ಟೆನ್ಸ್ ಇರುತ್ತೆ. ಬಿಕಾಸ್ ಯು ನೋ ದ ಫಿಸಿಕಲ್ ಪ್ಯಾರಾಮೀಟರ್ ರಿಲೇಷನ್ಸ್ ವಿಚ್ ಡಿಸೈಡ್ಸ್ ದ ಅಮೌಂಟ್ ಆಫ್ ರೆಸಿಸ್ಟೆನ್ಸ್.
ಏನದು ಲೆಂತ್ ಆಫ್ ದ ಕಂಡಕ್ಟರ್ ಅಂತ ಹೇಳ್ತಿದ್ವಿ, ಲೆಂತ್ ಆಫ್ ದ ಮೆಟೀರಿಯಲ್ ಹಿಯರ್, ಲೆಂತ್ ಆಫ್ ದ ಟ್ರ್ಯಾಕ್ ಹಿಯರ್. ಓಕೆ, ಸೊ ಟ್ರ್ಯಾಕ್ ಲೆಂತ್ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆಯೋ ಅಲ್ಲಿರುವಂಥ ಕಾರ್ಬನ್ ಪೌಡರ್ನ ಅಮೌಂಟ್ ಮೇಲೆ ಏನಾಗುತ್ತೆ, ಇಟ್ ಡಿಸೈಡ್ಸ್ ದ ಅಮೌಂಟ್ ಆಫ್ ರೆಸಿಸ್ಟೆನ್ಸ್. ಓಕೆ, ಇಫ್ ಯು ಬ್ರಿಂಗ್ ದಿಸ್ ಒನ್ ಹಿಯರ್, ಓಕೆ, ಈ ಪೊಸಿಷನಿಗೆ ತಂದ್ರಿ ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿಂದ ಇಲ್ಲಿಗೆ ಇನ್ನೂ ಲೆಂತ್ ಏನಾಯಿತು, ಜಾಸ್ತಿ ಆಯಿತು, ಅಲ್ಲಿಗೆ ರೆಸಿಸ್ಟೆನ್ಸು ಜಾಸ್ತಿ ಆಗುತ್ತೆ. ಸೊ ಅದೇ ಥರ ನಾವು ರೊಟೇಟ್ ಮಾಡ್ದಂಗೆ ಸೊ ಇಲ್ಲಿಗೆ ಮ್ಯಾಕ್ಸಿಮಮ್ ನಮಗೆ 1 ಕಿಲೋ ಓಮ್ ಸಿಗುತ್ತೆ. ಎಲ್ಲಿ ರೊಟೇಟ್ ಮಾಡ್ತಿದ್ವಿ ನೆನ್ಪಿಟ್ಕೊಳ್ಳಿ, ಇದು ಇಲ್ಲಿ. ಓಕೆ, ಸೊ ಇಲ್ಲೊಂದು ನಾಬ್ ಇರ್ತದೆ, ರೈಟ್, ರೊಟೇಟಿಂಗ್ ನಾಬ್ ಇರುತ್ತೆ. ಸೊ ಅದನ್ನು ನಾವು ರೊಟೇಟ್ ಮಾಡ್ದಂಗೆ ಇಂಟರ್ನಲ್ಲಿ ದಿಸ್ ಕಾಂಟ್ಯಾಕ್ಟ್ ಚೇಂಜಸ್ ದ ಪೊಸಿಷನ್ ಆನ್ ದ ಟ್ರ್ಯಾಕ್. Okay, so by that way you are going to increase the distance between these two end terminals. ಇಲ್ಲಿಗೂ ಮತ್ತು ಈ ಒಂದು ಅಡ್ಜಸ್ಟಬಲ್ ಏನು ಡಯಲ್ ಇದೆ, ಸೊ ಆ ಡಯಲಿಗೂ ಮತ್ತು ಒನ್ ಆಫ್ ದ ಎಂಡ್ ಟರ್ಮಿನಲ್ಸಿಗೂ ಡಿಸ್ಟೆನ್ಸ್ನ ವೇರಿ ಮಾಡ್ತಾ ಹೋಗ್ತೀವಿ. ಆವಾಗ ಏನಾಗುತ್ತೆ, ಅದರ ಲೆಂತ್, ಟ್ರ್ಯಾಕ್ ಲೆಂತ್ ಜಾಸ್ತಿ ಆಗುತ್ತೆ. ಓಕೆ, ಐ ಮೀನ್ ರಿಲೇಟಿವ್ಲಿ ಜಾಸ್ತಿ ಆಗುತ್ತೆ. ಸೊ ಅದನ್ನು ಆವಾಗ ಏನಾಗುತ್ತೆ, ರೆಸಿಸ್ಟೆನ್ಸು ಜಾಸ್ತಿ ಆಗುತ್ತೆ. ಕಡಿಮೆ ಮಾಡ್ದಂಗೆ ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ. ಎಷ್ಟು ಕಮ್ಮಿ ಮಾಡ್ಬೋದು ಅಂತಂದರೆ, ಇದನ್ನ ಈ ಕಡೆ ರೊಟೇಟ್ ಮಾಡಿ ಇಲ್ಲಿ ತೊಗೊಂಬಂದರೆ 0 ರೆಸಿಸ್ಟೆನ್ಸ್ ಬರುತ್ತೆ. ಸರಿನಾ? ಹಾಗೆ ನೀವು ಈ ಸಪೋಸ್ 1 ಕಿಲೋ ಓಮ್ ಅಂತ ಅಂದರೆ, ಇದು ಸಪೋಸ್ ಇಲ್ಲಿ ಎಕ್ಸಾಕ್ಟ್ಲಿ ಮಧ್ಯದಲ್ಲಿ ಇಟ್ಬಿಟ್ಟು ನಾವು 500 ಓಮ್ನು ಕೂಡ ಅಚೀವ್ ಮಾಡ್ಬೋದು, 800 ಓಮ್ ಅಚೀವ್ ಮಾಡ್ಬೋದು, 750 ಓಮ್ ಅಡ್ಜಸ್ಟ್ ಮಾಡ್ಬೋದು. ಅರ್ಥ ಆಗ್ತೇನಾ? ಸೊ ಈ ರೀತಿ ಅಡ್ಜಸ್ಟಬಲ್ ಇರ್ತದೆ. ಹಾಗಾಗಿ ಇದನ್ನು ವೇರಿಯಬಲ್ ರೆಸಿಸ್ಟರ್ ಅಂತ ಕರಿತೀವಿ. ಇಲ್ಲಿ ಯಾವ ಪ್ರಿನ್ಸಿಪಲ್ ಮೇಲೆ ಇದು ವರ್ಕ್ ಆಗ್ತಿದೆಯಪ್ಪ ಅಂದರೆ, ಸೊ ಬೈ ವೇರಿಯಿಂಗ್ ದ ಲೆಂತ್ ಆಫ್ ದಟ್ ಟ್ರ್ಯಾಕ್, ಓಕೆ, ಬಿಟ್ವೀನ್ 2 ರೆಸ್ಪೆಕ್ಟಿವ್ ಟರ್ಮಿನಲ್ಸ್. ಓಕೆ, 2 ಟರ್ಮಿನಲ್ಸ್ ಅಕ್ರಾಸ್ ನಾವು ಲೆಂತ್ನ ಚೇಂಜ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ, ಐ ಮೀನ್ ಲೆಂತ್ ಆಫ್ ದ ಟ್ರ್ಯಾಕ್ ಚೇಂಜ್ ಮಾಡೋದ್ರಿಂದ ಏನಾಗುತ್ತೆ, ರೆಸಿಸ್ಟೆನ್ಸು ವೇರಿ ಆಗುತ್ತೆ. ಓಕೆ, ಸೊ ಈ 1, 2, 3 ಈ ಟರ್ಮಿನಲ್ಸ್ನ ನಾವು ಆ್ಯಕ್ಚುಲಾಗಿ ಸರ್ಕ್ಯೂಟ್ಗೆ ಫಿಕ್ಸ್ ಮಾಡಿರ್ತೀವಿ. ನೋಡಿ, ನೆನಪಿರಲಿ, ಐದರ್ ವಿ ಚೂಸ್ 1 and 2 ಆರ್ 3 and 2. ಓಕೆ, right, in some cases where we use this potentiometer for voltage division. Okay, voltage division, say for example across 1, 3 if I connect some 10 ohm, okay, 10 volt, right, suppose adjustable terminal ಇಂದ ನಾನು ಏನಾದರೂ voltage measure ಮಾಡಿದರೆ I get voltage from 0 to 10 ohm. ಈ ರೀತಿ ಚೇಂಜ್ ಮಾಡೋದು, ಯಾಕಂದರೆ ವೋಲ್ಟೇಜ್ ಡಿವಿಷನ್ ಆಗುತ್ತೆ ರೆಸಿಸ್ಟರಲ್ಲಿ ಅಂತ ಹೇಳಿದ್ದೀನಿ ಅಲ್ವಾ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ವೋಲ್ಟೇಜ್ ಡ್ರಾಪ್ ಆಗುತ್ತೆ, ಇಲ್ಲಿಂದ ಇಲ್ಲಿಗೆ. ಸೊ ಕಂಪ್ಲೀಟ್ ನಾವು ಏನು ಮಾಡ್ಬೋದು, ನಮಗೆ ಬೇಕಾಗಿರ್ತಕ್ಕಂಥ ವೋಲ್ಟೇಜ್ನ ಅಚೀವ್ ಮಾಡ್ಬೋದು. ಅಂದರೆ ವೋಲ್ಟೇಜ್ ಸೋರ್ಸ್ ಆಗಿ ಕೂಡ ನಾವು ವೇರಿಯಬಲ್ ವೋಲ್ಟೇಜ್ ಸೋರ್ಸ್ ಆಗಿ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು ಆನ್ ಅಪ್ಲೈಯಿಂಗ್ ವೋಲ್ಟೇಜ್ ಟು ದೀಸ್ ಟರ್ಮಿನಲ್ಸ್. ಸರಿನಾ? ಸೊ ಅದು ನಾವು ಕಾನ್ಸೆಪ್ಟ್ನ ಮತ್ತೆ ನೋಡೋಣಂತೆ. ಈಗ ಸದ್ಯಕ್ಕೆ ಇಲ್ಲಿ ರೆಸಿಸ್ಟೆನ್ಸ್ ಹೆಂಗೆ ಚೇಂಜ್ ಆಗುತ್ತೆ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಅಲ್ಲಿಗೆ ಎ ಪೊಟೆನ್ಷಿಯೋಮೀಟರ್ ಈಸ್ ಎ ವೇರಿಯಬಲ್ ರೆಸಿಸ್ಟರ್ whose values can be varied over a specific range. It consists of circular strip which is almost equal to 3/4 of a ring. A carbon film is deposited on it. Okay, carbon granules ಈಗ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಡಿ, ಇದೆಲ್ಲ ಇದು ಕಾರ್ಬನ್ ಗ್ರ್ಯಾನ್ಯೂಲ್ಸ್, ಕಾರ್ಬನ್ ಪೌಡರ್ನ ಒಂದು ಟ್ರ್ಯಾಕ್ ಇದು. ರೈಟ್, ಎ ಮೂವಿಂಗ್ ಆರ್ಮ್ which is connected to a shaft. Okay, so this is moving arm, it moves on the track connected to a shaft. Okay, ಇಲ್ಲಿ ಏನು ನಾವು ರೊಟೇಟ್ ಮಾಡ್ತೀವಿ ಹೊರಗಡೆಯಿಂದ ಏನು ನಾವು ಆಪ್ರೇಟ್ ಮಾಡ್ತೀವಿ ಅದೇನದು ರೊಟೇಟಿಂಗ್ ನಾಬ್ ಅದು. ಓಕೆ, ಸೊ ಅದು ಶಾಫ್ಟ್ ಅಂತ ಕರಿತೀವಿ ಇಲ್ಲಿ, ರೊಟೇಟಿಂಗ್ ಶಾಫ್ಟ್. ಎನಿ ರೆಸಿಸ್ಟೆನ್ಸ್ ವ್ಯಾಲ್ಯೂ ಬಿಟ್ವೀನ್ 0 to ಮ್ಯಾಕ್ಸಿಮಮ್ ಕ್ಯಾನ್ ಬಿ ಒಬ್ಟೈನ್ಡ್. ಸೊ ಹೇಳಿದ್ನಲ್ಲ, ಸೊ ಇಲ್ಲಿಂದ ಇಲ್ಲಿಗೆ. ಓಕೆ, ಅಂದರೆ ಎಂಡ್ಸ್ ಆಫ್ ದಟ್ 3/4 ಆಫ್ ದ ರೆಸಿಸ್ಟಿವ್ ಟ್ರ್ಯಾಕ್ ಏನಿರುತ್ತೆ, ಸೊ ಅಲ್ಲಿ ನಾವು ಯಾವುದೇ ಒಂದು ವ್ಯಾಲ್ಯೂನ 0 ಇಂದ ಆ ಮ್ಯಾಕ್ಸಿಮಮ್ ವ್ಯಾಲ್ಯೂ ತನಕ ಎನಿ ವ್ಯಾಲ್ಯೂ ಕ್ಯಾನ್ ಬಿ ಅಡ್ಜಸ್ಟೆಡ್. ಓಕೆ, ಸೊ ದಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ವರ್ಕಿಂಗ್ ಹಿಯರ್. Right, next, variation in the potentiometer may be linear or
ಲಾಗರ್ದೆಮಿಕ್ ನೋಡಿ. ಸೊ ವೇರಿಯೇಷನ್ ಲೀನಿಯರಾಗಿ ಚೇಂಜ್ ಆಗ್ಬೋದು, 1 2 3 4 5 ಇದು ಲೀನಿಯರ್ ಚೇಂಜ್. ಸೊ ಲಾಗರ್ದೆಮಿಕ್ ಚೇಂಜ್ ಅಂತ ಅಂದರೆ ಸೊ ವಾಟ್ ಯು ಕ್ಯಾನ್ ಸಿ ಇನ್ ಅವರ್ ದಿಸ್ ಒನ್ fan regulators where we see some definite number of levels. ಸೊ ಅಲ್ಲಿ ಮಾತ್ರ ಏನು ಮಾಡ್ತೀವಿ ನಾವು ಸೆಟ್ ಮಾಡ್ತೀವಿ. ಲಾಗರಿಥಮಿಕಲ್ಲಿ ಅದು ಚೇಂಜ್ ಆಗುತ್ತೆ 1 times 2 times 3 times 4 times ದ ಸ್ಪೀಡ್ ಅಲ್ವಾ, 4 times ದ ಸ್ಪೀಡ್ ಈ ಥರ ಆಗುತ್ತೆ. ಸ್ಮಾಲ್ ಇನ್ಕ್ರೀಸ್ ಆಗ್ತಾ ಹೋಗಲ್ಲ ಅಲ್ವಾ. ಸೊ ದಟ್ ವಿಲ್ ಬಿ ಡಿಫ್ರೆಂಟ್ ಲೆವೆಲ್ಸ್, ರೈಟ್. ಸೊ ಅದನ್ನು ನಾವು ಲಾಗರಿಥಮಿಕ್ ಸ್ಕೇಲ್ ಅಂತ ಕರಿತೀವಿ. ಓಕೆ, ಸೊ ಸಪೋಸ್ ಬ್ರೈಟ್ನೆಸ್ ವೇರಿ ಮಾಡುವಂಥ ಒಂದು ನಾಬ್ನ ನೋಡಿದರೆ ಸೊ ಅಲ್ಲಿ ಏನಾಗುತ್ತೆ, ಲೀನಿಯರಾಗಿ ನೀವೇನು ಮಾಡ್ತೀರಾ ಬ್ರೈಟ್ನೆಸ್ನ ಇನ್ಕ್ರೀಸ್ ಮಾಡ್ತದೆ. ಓಕೆ, ಸೊ ಡಿಮ್ ಆ್ಯಂಡ್ ಡಿಪ್ ಥರ ಮಾಡ್ಕೊತ ಹೋಗ್ಬೋದು. ಓಕೆ, ಸಾರಿ ಅದನ್ನು ಡಿಮ್ ಮತ್ತು ಬ್ರೈಟ್ನೆಸ್ನ ವೇರಿ ಮಾಡ್ತಾ ಹೋಗ್ಬೋದು. ಓಕೆ, ನೆಕ್ಸ್ಟ್ ಇದರ ಅಪ್ಲಿಕೇಶನ್ ಅಂತ ಬರೋಣ. ಕಾರ್ಬನ್ ಟೈಪ್ ಆಫ್ ಪೊಟೆನ್ಷಿಯೋಮೀಟರ್ಸ್ ಆರ್ ಯೂಸ್ಡ್ ಆ್ಯಸ್ ಹೇಳಿದ್ನಲ್ಲ, ಟೋನ್ ಕಂಟ್ರೋಲ್ಸ್ ಇನ್ ರೇಡಿಯೋ ಆ್ಯಂಡ್ ಟಿ ವಿ ಸೆಟ್ಸ್ ಟೋನ್. ಸೊ ಅದರ ಒಂದು ಶಾರ್ಪ್ನೆಸ್ನ ಸೆಟ್ ಮಾಡಲಿಕ್ಕೆ. ದೆನ್ ವಾಲ್ಯೂಮ್ ಆ್ಯಂಡ್ ಬ್ರೈಟ್ನೆಸ್ ಕಂಟ್ರೋಲ್ ಆಫ್ ಟಿ ವಿ ರಿಸೀವರ್ಸ್. ಓಕೆ, ವಾಲ್ಯೂಮ್ ಕಂಟ್ರೋಲ್ ಮಾಡ್ತಿದ್ದೀವಿ, ಬ್ರೈಟ್ನೆಸ್ ಕಂಟ್ರೋಲ್ ಮಾಡ್ತಿದ್ದೀವಿ. ಒಂದು ಟಿ ವಿ ರಿಸೀವರಲ್ಲಿ ಎಕ್ಸ್ಟರ್ನಲ್ ನಾಬ್ಸ್ ಇರ್ತವೆ, ಥ್ರೂ ದಟ್ ಒನ್, ನಾಟ್ ರಿಮೋಟಲ್ಲಿ ಮಾಡ್ತೀವಲ್ಲ ಅದಲ್ಲ. ಸೊ ಅದ್ರ ಆ ಒಂದು ಡಿವೈಸ್ಗೆ ಇರ್ತದೆ. ಓಕೆ, ಓಲ್ಡ್ ಟಿ ವಿಗಳಲ್ಲಿ ಆ ಥರ ಒಂದು ನಾಬ್ಸ್ ಇರ್ತಿದ್ದು, ಅಲ್ಲಿ ವಾಲ್ಯೂಮ್ಗೆ, ಬ್ರೈಟ್ನೆಸ್ಗೆ, ಕಾಂಟ್ರಾಸ್ಟ್ಗೆ, ಈ ರೀತಿ ಬೇರೆ ಬೇರೆ ಟೋನ್ಗೆ ಸೊ ಬೇರೆ ಬೇರೆ ನಾಬ್ಸ್ ಇರ್ತಿತ್ತು. ಅದೇ ಥರ ಚಾನಲ್ ಚೇಂಜ್ ಮಾಡೋಕ್ಕೂ ನಾಬ್ ಇರ್ತಿತ್ತು. ಬಟ್ ಚಾನಲ್ ಚೇಂಜ್ ಮಾಡೋ ನಾಬ್ ಇದೆಯಲ್ಲ, ಸೊ ದಟ್ ಈಸ್ ನಾಟ್ ಪೊಟೆನ್ಷಿಯೋಮೀಟರ್ ಆರ್ ರೆಸಿಸ್ಟರ್ ಅಲ್ಲ ಅದು. ಓಕೆ, ಸೊ ದಟ್ ಈಸ್ ಅನದರ್ ಕಾಂಪೊನೆಂಟ್ ವಿಚ್ ವಿ ವಿಲ್ ಡಿಸ್ಕಸ್ ಲೇಟರ್. ನೆನ್ಪಿಟ್ಕೊಳ್ಳಿ, ಬ್ರೈಟ್ನೆಸ್, ವಾಲ್ಯೂಮ್, ಟೋನ್, ರೈಟ್. ಸೊ ಇಂಥವು ಕಂಟ್ರೋಲ್ ಮಾಡಿದ್ದಂತಹ ನಾಬ್ಸ್ ಏನಿದಾವಲ್ಲ, ಸೊ ಅವೆಲ್ಲ ಏನು ಪೊಟೆನ್ಷಿಯೋಮೀಟರ್. ಓಕೆ, ದೆನ್ ಸ್ಪೀಡ್ ಕಂಟ್ರೋಲ್ ಇನ್ ಫ್ಯಾನ್ ರೆಗ್ಯುಲೇಟರ್ ಹೇಳಿದ್ನಲ್ವ. ಸೊ ಫ್ಯಾನ್ ರೆಗ್ಯುಲೇಟರ್ಲಿ ನಾವು ಯೂಸ್ ಮಾಡುವಂಥದ್ದು ಏನಿದೆಯಲ್ಲ, ಸೊ ದಟ್ ಈಸ್ ಎ ವೇರಿಯಬಲ್ ರೆಸಿಸ್ಟರ್, ದಟ್ ಈಸ್ ಪೊಟೆನ್ಷಿಯೋಮೀಟರ್. ನೆಕ್ಸ್ಟ್ ಕಮ್ಸ್ ಪ್ರೀಸೆಟ್. ಇಟ್ ಈಸ್ ಎ ಪೊಟೆನ್ಷಿಯೋಮೀಟರ್ ಆಫ್ ಎ ವೆರಿ ಸ್ಮಾಲ್ ಸೈಜ್. ಓಕೆ, ಸೊ ಇದೇನಪ್ಪ ಅಂದರೆ ವೆರಿ ಸ್ಮಾಲ್ ಸೈಜ್ಡ್ ಪೊಟೆನ್ಷಿಯೋಮೀಟರ್. ಸೊ ಇಲ್ಲಿ ರೈಟ್ ಏನು ಮಾಡ್ತದೆ ಅಂದರೆ ಯು ಡೋಂಟ್ ಸಿ ಶಾಫ್ಟ್ ಸಿಗಲ್ಲ ನಮಗೆ. ಏನಿರುತ್ತೆ ಅಂದರೆ ಇಟ್ ಈಸ್ ಜನರಲಿ ಮೌಂಟೆಡ್ ಆನ್ ದ ಪಿ ಸಿ ಬಿ ಆಫ್ ಎನ್ ಎಕ್ವಿಪ್ಮೆಂಟ್. ಸೊ ಇದು ಒಂದು ಎಕ್ವಿಪ್ಮೆಂಟ್ನ ಒಳಗಡೆ ಸಿಗುವಂಥದ್ದು. ಈಗ ಪೊಟೆನ್ಷಿಯೋಮೀಟರ್ ಏನು ಗೊತ್ತಾ, ಎಕ್ಸ್ಟರ್ನಲಿ ನಾವು ಯೂಸ್ ಮಾಡುವಂಥ ರೆಗ್ಯುಲೇಟಿಂಗ್ ಅಪ್ಲಿಕೇಶನ್ಸಲ್ಲಿ ನಾವು ನೋಡ್ತೀವಿ. ಬಟ್ ಏನಂದರೆ ಈ ಒಂದು ಪ್ರೀಸೆಟ್ ಇದೆಯಲ್ಲ, ಸೊ ದಟ್ ಈಸ್ ನಾಟ್ ಸೀನ್ ಔಟ್ಸೈಡ್ ಆಫ್ ದ ಡಿವೈಸ್. ಇಟ್ ವಿಲ್ ಬಿ ಮೌಂಟೆಡ್ ಆನ್ ದ ಬೋರ್ಡ್, ದಟ್ ಈಸ್ ಪಿ ಸಿ ಬಿ ಇನ್ ದ ಎಕ್ವಿಪ್ಮೆಂಟ್ ಒಳಗಡೆ ಇರ್ತದೆ. ಸೊ ಇಟ್ಸ್ ಓಮಿಕ್ ವ್ಯಾಲ್ಯೂ ಕ್ಯಾನ್ ಬಿ ಅಡ್ಜಸ್ಟೆಡ್ ಬೈ ಮೀನ್ಸ್ ಆಫ್ ಎ ಸ್ಮಾಲ್ ಸ್ಕ್ರೂ ಡ್ರೈವರ್ ಡ್ಯೂರಿಂಗ್ ಅಲೈನ್ಮೆಂಟ್ ಆಫ್ ದ ಎಕ್ವಿಪ್ಮೆಂಟ್. ಸೊ ಅಲೈನ್ಮೆಂಟ್ ಆಫ್ ದ ಎಕ್ವಿಪ್ಮೆಂಟ್ ಅಂದರೆ ಸೊ ಆ ಎಕ್ವಿಪ್ಮೆಂಟ್ನ ವರ್ಕಿಂಗ್ನ ಸೆಟ್ ಮಾಡಬೇಕಾದ್ರೆ ಸ್ಕ್ರೂ ಡ್ರೈವರ್ ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದಪ್ಪ ಅಂದರೆ ಆ ಒಂದು ರಿಕ್ವೈರ್ಡ್ ರೆಸಿಸ್ಟೆನ್ಸ್ ವ್ಯಾಲ್ಯೂಗೆ ಸೆಟ್ ಮಾಡ್ಬೋದು. ಸೊ ಆ ರೀತಿಯಲ್ಲಿ ಏನು ಡಿಸೈನ್ ಇರ್ತದೆ. ಐ ವಿಲ್ ಶೋ ದಟ್ ಒನ್. ಓಕೆ, ದೀಸ್ ಆರ್ ಮೇಡ್ ಇನ್ ಲೀನಿಯರ್ ಆಸ್ ವೆಲ್ ಆಸ್ ಲಾಗರಿಥಮಿಕ್ ಟೈಪ್. ಓಕೆ, ಸೊ 100 Ohm to 2.2 ಮೆಗಾ ಓಮ್ ರೇಂಜಿನ ಒಂದು ಪ್ರೀಸೆಟ್ ಸಿಗುತ್ತೆ. ಓಕೆ, ಪ್ರೀಸೆಟ್ನಲ್ಲೂ ಕೂಡ ಬೇರೆ ಬೇರೆ ರೇಂಜಲ್ಲಿ ಸಿಗುತ್ತೆ. ಅದೇ ಥರ ಪೊಟೆನ್ಷಿಯೋಮೀಟ್ರಲ್ಲೂ ಬೇರೆ ರೇಂಜ್ ಸಿಗುತ್ತೆ, ಬಟ್ ಆ ರೇಂಜ್ ಕೊಟ್ಟಿಲ್ಲ ಅಷ್ಟೇ ಇದರಲ್ಲಿ. ಓಕೆ, ಸೊ ಈ ಥರ ಅಂದರೆ ಪ್ರೀಸೆಟ್ ಅಪ್ಲಿಕೇಶನ್ ಅಂದರೆ ವರ್ಕಿಂಗ್ ಅದೇ ಸೇಮ್, ಎರಡು ಟರ್ಮಿನಲ್ ಮಧ್ಯ ಇರುವಂಥ ಟ್ರ್ಯಾಕ್ ಲೆಂತ್ ವೇರಿ ಮಾಡೋದ್ರಿಂದ ರೆಸಿಸ್ಟೆನ್ಸ್ ಬೇರೆ ಬೇರೆ ನಾವು ಅಚೀವ್ ಮಾಡ್ತೀವಿ. ಬಟ್ ಥಿಂಗ್ ಈಸ್ ದಟ್ ಇಯರ್ ಇಟ್ ಈಸ್ ವೆರಿ ಸ್ಮಾಲ್ ಇನ್ ಸೈಜ್ ಆ್ಯಂಡ್ ದೇರ್ ವಿಲ್ ಬಿ provision for adjusting the value of resistance using a small screwdriver ಯೂಸ್ ಮಾಡ್ಕೊಂಡು ಅದನ್ನು ರೊಟೇಟ್ ಮಾಡ್ತೀವಿ. ಸೊ ಇಂಟರ್ನಲ್ಲಿ ಇಟ್ ಚೇಂಜಸ್ ದ ಪೊಸಿಷನ್ ಆಫ್ ದಟ್ ಡಯಲ್. ಓಕೆ, ಡಯಲ್ನ ಒಂದು ಪೊಸಿಷನ್ ಚೇಂಜ್ ಮಾಡುತ್ತೆ, ರೈಟ್. ಸೊ ಅದರಿಂದ ನಮಗೆ ಬೇರೆ ಬೇರೆ ರೆಸಿಸ್ಟೆನ್ಸ್ ಸಿಗುತ್ತೆ. ಸೊ ಅಪ್ಲಿಕೇಶನ್ಸ್ ಅಂತ ಬಂದಾಗ ದೇ ಆರ್ ಎಕ್ಸ್ಟೆನ್ಸಿವ್ಲಿ ಯೂಸ್ಡ್ ಇನ್ ಟಿ ವಿ ರಿಸೀವರ್ಸ್. They are used in electronic circuits for calibration purpose. Calibration means making that device accurate, give the accurate result. Okay, so that is what calibration. I will talk about this more, okay, in the coming concepts. Okay, so hagagi you don't see preset outside of the equipment. You will see on the PCB board, but potentiometers are seen
ಔಟ್ಸೈಡ್ ಮೀನ್ಸ್ ವಾಟ್ ಆಪ್ರೇಟಿಂಗ್ ಶಾಫ್ಟ್ ಏನಿರುತ್ತಲ್ಲ ಅದನ್ನು ನಾವು ಹೊರಗಡೆಯಿಂದನೇ ಆಪ್ರೇಟ್ ಮಾಡ್ತೀವಿ. ಸೊ ಹಾಗಾಗಿ ಅದನ್ನು ನಾವು ಹೊರಗಡೆ ನೋಡ್ತೀವಿ. ಪ್ರೀಸೆಟ್ ಯಾವಾಗಲೂ ಒಳಗಡೆನೇ ಇರುತ್ತೆ ಮತ್ತು ಅದರ ರೆಸಿಸ್ಟೆನ್ಸ್ ವ್ಯಾಲ್ಯೂ ಸೆಟ್ ಮಾಡಿಬಿಡ್ತೀವಿ. ಒನ್ಸ್ ಇಟ್ ಸೆಟ್ಸ್, okay, you should not disturb that one. Okay, so thank you. I will continue in the next video.